ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಒಂದು ಹೆಲ್ತಿ ದೋಸೆನ ಟ್ರೈ ಮಾಡ್ತಿದ್ದೆ. ನಾನೇ ಸುಮ್ಮನೆ ಟ್ರೈ ಮಾಡಿದ್ದಿದ್ದು, ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇಲ್ಲಿ ಬಂದು ಒಂದು ಕೈಗೆ ಸಿಕ್ಕಿದೆಲ್ಲ ಹಾಕಿದ್ದೀನಿ ಆಯಿತಾ, ಹೇಳ್ತಾ ಹೋಗ್ತೀನಿ. 1 ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ, ಆಮೇಲೆ ಒಂದು 5-6 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ ಹೆಸರು ಕಾಳು, ಆಮೇಲೆ ಮೇಯ್ನಾಗಿ ಜೋಳ, ಆಮೇಲೆ ಸಿರಿಧಾನ್ಯ ಯಾವುದು ನವಣೆ ಇತ್ತು, ಆಮೇಲೆ ಸ್ವಲ್ಪ ಕಡಲೆಕಾಳು, ಆಮೇಲೆ ಸ್ವಲ್ಪ ಮೈಸೂರು ಬೇಳೆ, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ, ತೊಗರಿ ಬೇಳೆ. ಇದಿಷ್ಟನ್ನು ಕೂಡ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಳತೆ ಆದರೆ ಏನೂ ಪರವಾಗಿಲ್ಲ. ಇದಿಷ್ಟಕ್ಕೆ ಬೇಕಾದ್ರೆ ಸ್ವಲ್ಪ ರಾಗಿನೂ ನೆನೆಸ್ಕೋಬೋದು. ಇದು ಬಂದು ಪ್ರೋಟೀನ್ ರಿಚ್ ಇರುತ್ತೆ. ನಾವು ಕಡಲೆಬೇಳೆ, ಕಡಲೆಕಾಳು, ಇನ್ನು ಕಾಬೂಲಿ ಕಡಲೆನೂ ಹಾಕ್ಕೋಬೋದು, ಹೆಸರು ಬೇಳೆನೂ ಹಾಕಿದ್ದೀನಿ. ಸೊ ಎಲ್ಲ ಮೇಯ್ನಾಗಿ ಜೋಳ ಅದಿಷ್ಟನ್ನು ಹಾಕಿ ನೆನೆಸಿದ್ದೀನಿ. ಹೇಗೆ ನಾರ್ಮಲ್ ದೋಸೆನ ನೆನೆಸಿ ರುಬ್ಕೋತೀವೋ ಅದೇ ಥರ. ಇಲ್ಲಿ ಎಗ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಪಾಲಕ್ ಹಾಕಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತಟ್ಟೆಲಿ ತೋರಿಸಿರೋಂಥ ಅಷ್ಟೂ ಐಟಮ್ನ ರುಬ್ಕೊಂಡು ಮಾಡಿರೋಂಥದ್ದು ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ನಾನು ಡೀಟೇಲಾಗಿ ತೋರಿಸಿದ್ದೀನಿ, ಚೆಕ್ಔಟ್ ಮಾಡಿ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ವೆಜಿಟೇರಿಯನ್ ಅಂದರೆ ಇದೇ ಜಾಗದಲ್ಲಿ ಪನ್ನೀರನ್ನ ಯೂಸ್ ಮಾಡ್ಕೊಳ್ಳಿ ಅಥವಾ ಆಲೂಗಡ್ಡೆನ ಯೂಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಹೆಲ್ತಿಗೆ ಪಾಲಕ್ ಯೂಸ್ ಮಾಡ್ಕೊಂಡಿರೋದ್ರಿಂದ ಫೈಬರು ಜಾಸ್ತಿ, ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡ್ಬೋದು. ನಾರ್ಮಲ್ ಪಲಾವು, ಗೀ ರೈಸ್ ಆ ಥರ ಮಾಡ್ಕೊಳ್ಳೋ ಬದಲು ಈ ಥರ ಸೊಪ್ಪನ್ನು ರುಬ್ಬಿ, ಎಲ್ಲ ಸೊಪ್ಪನ್ನು ಅಷ್ಟೊಂದು ರುಬ್ಬೋಕ್ಕಾಗಲ್ಲ, ಕೆಲವು ಸೊಪ್ಪೆಲ್ಲ ಕಹಿ ಬಂದುಬಿಡುತ್ತೆ. ಸೊ ಈ ಥರ ಪಾಲಕ್ ಸೊಪ್ಪು ಮಾತ್ರ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಫೈಬರು ಜಾಸ್ತಿ ಇರುತ್ತೆ. ಸೊ ಅದನ್ನು ರುಬ್ಕೊಂಡು ಚಪಾತಿಲಿ, ಇಡ್ಲಿ ಹಿಟ್ಟು, ದೋಸೆ ಹಿಟ್ಟಿಗೆ, ಪಲಾವ್ಗೆ ಈ ಥರ ಎಲ್ಲ ಹಾಕ್ತಾಯಿದ್ರೆ ಅದ್ರ ಪಾಡಿಗೆ ಅದು ಫೈಬರು, ನ್ಯೂಟ್ರಿಯೆಂಟ್ಸು, ಮಿನರಲ್ಸು ಎಲ್ಲ ಸೇರ್ಕೊಂಡಾಗುತ್ತೆ. ಆಮೇಲೆ ಟೇಸ್ಟಲ್ಲೇನೋ ತುಂಬ ಗೊತ್ತಾಗ್ಬಿಡುತ್ತೆ ಸೊಪ್ಪು ಹಾಕಿದ್ದಾರೆ ಅಂತ. ಏನೂ ಇಲ್ಲ, ತುಂಬಾ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಇಂಡಿಪೆಂಡೆಂಟಾಗಿ ಯಾವ ರೀತಿ ಲೈಫ್ನ ಲೀಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಆ್ಯಕ್ಚುಲಿ ಸುಮಾರು ಜನ ನಮ್ಮ ಲೇಡೀಸ್ಗೆ ನಾವು ಕೆಲಸಕ್ಕೆ ಹೋದ್ರೂ ಇಂಡಿಪೆಂಡೆನ್ಸ್ ಸಿಗಲ್ಲ. ಎಷ್ಟೊಂದು ಸತಿ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಖರ್ಚು ಮಾಡ್ಕೋಬೇಕು ಅಂದರೆ ಯೋಚನೆ ಮಾಡ್ತೀವಿ, ಏನಾದ್ರು ಡಿಸಿಷನ್ ತೊಗೋಬೇಕು ಅಂದರೆ ಯೋಚನೆ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗಲ್ಲಿ ಏನು ಫಾಲೋ ಮಾಡಿದ್ರೆ ನಾವು ಆದಷ್ಟು ಇಂಡಿಪೆಂಡೆಂಟಾಗಿರ್ಬೋದು. ಯಾರಿಗಾನ ಇಷ್ಟ ಆಗುತ್ತಲ್ವ, ಆರಾಮಾಗಿ ನಾವು ಡಿಸಿಷನ್ಸ್ ತೊಗೋಬೇಕು, ನಾವು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು. ಎಷ್ಟೇ ದುಡಿತಾ ಇದ್ರೂ ಕೆಲವರು ಲೇಡೀಸ್ಗೆ ಅವರಿಗೋಸ್ಕರ ಅವ್ರು ಖರ್ಚು ಮಾಡ್ಕೊಳ್ಳೋಕ್ಕೆ ಇಂಡಿಪೆಂಡೆನ್ಸೇ ಇರಲ್ಲ. ನಮಗೋಸ್ಕರ ನಾವು ಖರ್ಚು ಮಾಡ್ಕೋಬೇಕು, ನಾವು ಅಂದ್ಕೊಂಡಿದ್ದು ತೊಗೋಬೇಕು, ನಾವು ಅಂದ್ಕೊಂಡಂಗೆ ಲೈಫ್ನ ಲೀಡ್ ಮಾಡಬೇಕು ಅಂತ ಯಾರಿಗಾನೇ ಇಷ್ಟ ಇರುತ್ತೆ. ಸೊ ಇಂಡಿಪೆಂಡೆಂಟಾಗಿ ನೀವು ದುಡಿಲೇಬೇಕು ಅಂತ ಏನಿಲ್ಲ ಆಯಿತಾ. ದುಡಿದೇ ಇದ್ರೂ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡ್ಕೋಬೇಕು ಅಂದರೆ ಕೆಲವು ಹ್ಯಾಬಿಟ್ಸ್ ಇರಬೇಕು, ಥಾಟ್ಸ್ ಇರಬೇಕು, ಲೈಫ್ ಸ್ಟೈಲ್ ಈ ಥರ ಇರಬೇಕು. ಸೊ ಆ ಥರ ಯಾವ್ದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಮಗೆ ಒಂದು ಕ್ಲಾರಿಟಿ ಇರಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಹೌದು, ನಾನು ತೊಗೊಳ್ಳೋ ಡಿಸಿಷನ್ಸ್ ಕರೆಕ್ಟ್, ನಾನು ಯೋಚನೆ ಮಾಡೋ ರೀತಿ ಕರೆಕ್ಟ್, ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ, ನಾನು ನಡ್ಕೊಳ್ಳೋ ರೀತಿ ಕರೆಕ್ಟು ಅಂತ ನಾವು ಯಾವಾಗ ನಮ್ಮ ಮೇಲೆ ನಂಬಿಕೆ ಇರುತ್ತೆ, ನಮ್ಮ ಮೇಲೆ ನಮಗೆ ಡೌಟ್ ಬಂದುಬಿಟ್ರೆ ಅಂತೂ ನಾವು ಇಂಡಿಪೆಂಡೆಂಟಾಗಿರಲ್ಲ. ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳೋದು, ಈಗ ವರ್ಕಿಂಗ್ ವುಮೆನ್ನೇ ಇರಲಿ, ಈಗ ಒಂದು 50,000 60,000 ದುಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇರಬೇಕು. ಅವ್ರು ಖರ್ಚು ಮಾಡ್ತಾ ಇರೋದು ಒಳ್ಳೆ ಜೆನ್ಯೂನ್ ರೀಸನ್ಗೆ. ಆಮೇಲೆ ಅವ್ರ ಮನೆ ಕಮಿಟ್ಮೆಂಟ್ಸ್ ಬಗ್ಗೆ ಗೊತ್ತಿರಬೇಕು, ಎಷ್ಟಿರುತ್ತೆ ಏನು ಎಲ್ಲ ಯೋಚನೆ ಮಾಡಿ ಖರ್ಚು ಮಾಡಬೇಕು. ಸೊ ಅವ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇದ್ದಾಗ ಮಾತ್ರ ಅವ್ರು ಇಂಡಿಪೆಂಡೆಂಟಾಗಿ ಯಾರಿಗೂ ಕೇಳೋ ಅವಶ್ಯಕತೆ ಇರಲ್ಲ ಆಯಿತಾ. ಹೌದು, ನಾನು ಮಾಡ್ತಿರೋದು ಕರೆಕ್ಟು ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಫಸ್ಟ್ ಅದೇ ಏನು ಅಂದರೆ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಮ್ಮ ಬಗ್ಗೆ ನಮ್ಗೆ ಗೊತ್ತಿರಬೇಕು ನಾವು ಮಾಡ್ತಿರೋದು ಕರೆಕ್ಟು ಅಂತ. ಆಮೇಲೆ ನಾವು ಲೈಫಲ್ಲಿ ಯಾವಾಗ ನಮಗೆ ಕ್ಲಿಯರಾಗಿ ಗೋಲ್ಸ್ ಇರುತ್ತೆ ಆಗಲೂ ನಾವು ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಮದುವೆ ಆಗಿರುತ್ತೆ, ಮದುವೆ ಆಗಿದ ತಕ್ಷಣ ನನಗೆ ಕ್ಲಿಯರಾಗಿ ನನಗೆ ಅನಿಸ್ಬೇಕು, ನನಗೆ ಅಂತ ಪ್ರತಿಯೊಬ್ಬರಿಗೂ ಅನಿಸ್ಬೇಕು, ನಾನು ಇದನ್ನು ಆಗಬೇಕು, ಇದನ್ನು ಅಚೀವ್ ಮಾಡಲೇಬೇಕು. ಮೇ ಬಿ ಲೇಟ್ ಆಗ್ಬೋದು, ಮಕ್ಕಳ ಕಾರಣದಿಂದ ಏನೂ ಲೇಟ್ ಆಗ್ಬೋದು, ಬಟ್ ನನಗೆ ಕ್ಲಿಯರ್ ಇರಬೇಕು. ಆಗ 100 ಜನ ಬರ್ತಾರೆ,
ತಲೆ ಕೆಡ್ಸೋಕ್ಕೆ. ಕೆಲ್ಸಕ್ಕೆ ಹೋಗಬೇಡ, ಎಜುಕೇಷನ್ನ ಕಂಟಿನ್ಯೂ ಮಾಡಬೇಡ, ಹೀಗಿರು ಹಾಗಿರು, ಅಥವಾ ಕೆಲ್ಸಕ್ಕೆ ಹೋಗು, ಮನೇಲಿರು, ಈ ಥರ ಎಲ್ಲ ಎಷ್ಟೊಂದು ಇನ್ಪುಟ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಇನ್ಲಾಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರನ್ನ ಓಕೆನಾ, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಎಷ್ಟೊಂದು ಇನ್ಪುಟ್ಸ್ ಬರ್ತಾ ಇರುತ್ತೆ. ಬಟ್ ನಾವು ಇಂಡಿಪೆಂಡೆಂಟಾಗಿ ನಮ್ಮ ಥಿಂಕಿಂಗ್ ಪ್ಯಾಟ್ರನ್ ಇಟ್ಕೋಬೇಕು ಅಂದರೆ ನಮ್ಮ ಗೋಲ್ ಕರೆಕ್ಟಾಗಿರಬೇಕು. ಹೌದು, ಈ ಥರ ಮದುವೆ ಆದಮೇಲೆ ಈ ಥರ ಗ್ಯಾಪು, ಈ ಥರ ಕೆರಿಯರ್ನ ಕಂಟಿನ್ಯೂ ಮಾಡಬೇಕು, ಈ ಥರ. ಈವನ್ ಮದುವೆಗೆ ಮೊದಲು ಅಷ್ಟೇ ನಾವು ಏನು ಕೆರಿಯರ್ನ ಚೂಸ್ ಮಾಡ್ಕೋಬೇಕು, ಸುಮಾರು ವಿಷಯದಲ್ಲಿ ನಾನು ಯಾವ ರೀತಿ ಡ್ರೆಸ್ಸಪ್ ಆಗಬೇಕು. ಎಷ್ಟೊಂದು ಜನ 108 ಜನ 100 ಥರ ಕಮೆಂಟ್ಸ್ ಮಾಡ್ತಾರೆ. ನಾವು ಯಾವಾಗಲೂ ಹೇಳೋಂಗೆ ಎಲ್ಲರೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಮ್ಗೆ ಏನೇ ಇದು ನನ್ನ ಗೋಲ್ ಕ್ಲಿಯರ್ ಆಗಿರಬೇಕು. ನಂದು ಕ್ಲಾರಿಟಿ ಇದ್ಬಿಟ್ರೆ ಅಂತೂ ನಾವು ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೇರೆಯವ್ರ ಒಪಿನಿಯನ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾವು ಲೇಸಿಯಾಗಿದ್ದರೆ ಮಾತ್ರ ನಾವು ತುಂಬ ಡಿಪೆಂಡೆನ್ಸಿ ತೋರಿಸ್ಬಿಡ್ತೀವಿ. ಎಸ್ಪೆಷಲಿ ಮನೆ ಕೆಲಸದಲ್ಲಿ ತುಂಬ ಲೇಸಿಯಾಗಿರ್ತೀವಿ, ಮೋಟಿವೇಶನ್ ಇರಲ್ಲ, ಆ್ಯಕ್ಟಿವ್ ಆಗಿರಲ್ಲ, ಫಿಸಿಕಲ್ ಫಿಟ್ನೆಸ್ ಇರಲ್ಲ. ಅಂದರೆ ಒಬ್ಬರ ಮೇಲೆ ಡಿಪೆಂಡೆನ್ಸಿ ಆಗೋದು ಆಬ್ವಿಯಸ್ಲಿ ಅದು. ಸೊ ಅದಕ್ಕೆ ಫಸ್ಟ್ ನಾವು ಮೋಟಿವೇಶನ್ ಇರಬೇಕು. ಬೆಳಗ್ಗಿಂದ ಸಂಜೆವರೆಗೂ ನಾನು ಯಾವ ರೀತಿ ನನ್ನನ್ನು ಡಿಸಿಪ್ಲೀನ್ಡಾಗಿ ಇಟ್ಕೋತೀನಿ, ಯಾವ ರೀತಿ ಆ್ಯಕ್ಟಿವ್ ಆಗಿರ್ತೀನಿ. ಸಣ್ಣ ಪುಟ್ಟದೇ ಇರ್ಬೋದು, ಮನೆ ಕೆಲಸದಲ್ಲಿ ನಮಗೆ ಕರೆಕ್ಟಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ ನಾವು ಪ್ರತಿಯೊಂದಕ್ಕೂ ಬೇರೆ ಮೇಲೆ ಡಿಪೆಂಡ್ ಆಗ್ತೀವಿ. ಈಗ ಹೊರಗಡೆ ಹೋಗಬೇಕು, ಒಬ್ಬರ ಮೇಲೆ ಡಿಪೆಂಡ್ ಆಗೋದು, ಈ ಕೆಲಸ ಮಾಡಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ಒಂದೇನೋ ಅಡುಗೆ ಮಾಡಬೇಕು, ಯಾರಾದರೂ ಹೆಲ್ಪ್ ಬೇಕೇ ಬೇಕು, ಶಾಪ್ ಮಾಡ್ಕೊಳ್ಳೋಕ್ಕೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಈ ಥರ ಹೆಲ್ಪ್ ಬೇಕೇ ಬೇಕು. ಸೊ ಅದಕ್ಕೆ ನಾವು ಯಾವಾಗ ಎಲ್ಲನೂ ಇಂಪಾರ್ಟೆಂಟ್, ಮೋಟಿವೇಶನ್ನು, ಡಿಸಿಪ್ಲೀನು, ಮತ್ತು ಕರೆಕ್ಟಾಗಿ ಹೆಲ್ತ್ ಫಿಟ್ನೆಸ್ ಎಲ್ಲನೂ. ನಾವೇನಾದರೂ ಸ್ವಲ್ಪ ಡೌನ್ ಆದರೂ ಆಬ್ವಿಯಸ್ಲಿ ಅಲ್ವಾ, ನಮಗೆ ಹುಷಾರಿಲ್ಲ ಅಂದರೂ ನಾವು ಡಿಪೆಂಡ್ ಆಗೇ ಆಗ್ತೀವಿ. ಇಂಡಿಪೆಂಡೆಂಟಾಗಿ ಆಗಬೇಕಾ, ನಾವು ಎಲ್ಲ ಪ್ಯಾರಾಮೀಟರ್ಸು ನೋಡ್ಕೋಬೇಕು, ಆದಷ್ಟು ಫಿಟ್ಟಾಗಿರಬೇಕು. ಎಷ್ಟು ಕಷ್ಟ ಅದು ಆ್ಯಕ್ಚುಲಿ. ನಾನು ಈ ನಡುವೆ ಅದು ಹೆಲ್ದಿ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದೀನಲ್ವ, ಇನ್ಫ್ಯಾಕ್ಟ್ ತುಂಬಾ ಕಷ್ಟ. ಬಟ್ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ರೆಗ್ಯುಲರಾಗಿ ಎದ್ದು ವಾಕಿಂಗ್ ಹೋಗ್ತಾ ಇರ್ತೀನಿ. ಕೆಲವು ಸತಿ ರಜದಲ್ಲಿದ್ದಾಗ 1-1.25 ಗಂಟೆ ಟೈಮ್ಸ್ ಬ್ರಿಸ್ಕ್ ವಾಕಿಂಗ್ ಮಾಡ್ತೀವಲ್ವ, ಮನೆಗೆ ಬಂದಿದ ತಕ್ಷಣ ತುಂಬ ಸುಸ್ತಾಗ್ತಿರುತ್ತೆ. ಸುಸ್ತಾಗೋದು ಏನಕ್ಕೆ ಅಂದರೆ ಈ ಬಿಸಿಲಿಗೆ, ಸಿಕ್ಕಾಬಟ್ಟೆ ಬಿಸಿಲಲ್ವ. ಅದಕ್ಕೆ ನಾರ್ಮಲ್ ದಿನಗಳಿಗಿಂತ ಈ ಸಮ್ಮರಲ್ಲಿ ನಾವು ಏನಾದ್ರು ವೆಯ್ಟ್ ಲಾಸ್ ಮಾಡಬೇಕು, ಫಿಟ್ನೆಸ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಆಮೇಲೆ ಈಸಿ ಕೂಡ. ಸಮ್ಮರು ಎರಡಕ್ಕೂ ಯೂಸ್ ಆಗುತ್ತೆ. ಹೇಗೆ ಅಂದರೆ ನಮಗೆ ಟೆಂಪ್ಟ್ ಜಾಸ್ತಿ ಆಗಿ ಅದು ಇದು ತಿನ್ನಬೇಕು ಅಂತ, ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೆ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ. ಆಗ ವೆಯ್ಟ್ ಗೇನ್ ಆಗೋ ಚಾನ್ಸಸ್ಸು ಇರುತ್ತೆ. ಸಮ್ಮರ್ ಆಗಿರೋದ್ರಿಂದ ಬಾಡಿ ಹೀಟ್ ಜಾಸ್ತಿ ಆಗಿರುತ್ತೆ, ಮೆಟಬಾಲಿಸಮ್ ಜಾಸ್ತಿ ಆಗಿರುತ್ತೆ. ಸೊ ಕ್ಯಾಲರೀಸ್ ಬರ್ನ್ ಮಾಡೋದು ಸ್ವಲ್ಪ ಮಟ್ಟಿಗೆ ಈಸಿ ಇರುತ್ತೆ. ಸೊ ನಾವು ಡಿಸೈಡ್ ಮಾಡ್ಕೋಬೇಕು ಯಾವ ರೀತಿ ನಾನು ನನ್ನ ಲೈಫ್ ಸ್ಟೈಲ್ನ ಮಾಡ್ಕೋಬೇಕು ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಆ ಮೋಟಿವೇಶನ್ ಮಾಡಿಕೊಂಡು, ರಜಾ ಅಲ್ವಾ, ನಮ್ಮ ತಲೆ ಯಾವಾಗಲೂ ಅಷ್ಟೇ, ನನಗೆ ಯಾವಾಗಲೂ ಮಲ್ಕೋಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಅದೊಂದು ಮನಸ್ಸು, ಅದು ಲೇಸಿ ಮನಸ್ಸು, ಮಲ್ಕೋಬೇಕು ಅಂತಲೇ ಅನಿಸ್ತಾ ಇರುತ್ತೆ. ಅದು ಬೆಳಗ್ಗೆ ಹೊತ್ತು ಸ್ವಲ್ಪ ತಣ್ಣಗಿರುತ್ತೆ ಗಾಳಿ, ರಾತ್ರಿ ಎಲ್ಲನೂ ಹಿಂಸೆ. ನಾನು ಯಾವಾಗಲೂ ಕಾಲು ತೊಳೆದು ಮುಖ ತೊಳ್ಕೊಂಡು ಎಲ್ಲ ಮಲಗಿದ್ರೂ ಕೂಡ ಒಂಥರ ಸೆಕೆಗೆ ಸರಿಯಾಗಿ ನಿದ್ದೆನೇ ಬರಲ್ಲ. ಬೆಳಗ್ಗೆ ನಿದ್ದೆ ಜಾಸ್ತಿ ಹತ್ತಿರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ಗಾಳಿ ತಣ್ಣಗೆ ಆಗಲೇ. ಬಟ್ ನಾವು ಎದ್ದೇಳಬೇಕು. ಈಗ ಈ ನಡುವೆ ಅಂತೂ ಒಂದು 6 o'clock ಆಗ್ತಾಯಿದೆ ಎದ್ದೇಳೋದು. ಹಸ್ಬೆಂಡ್ಗೆ 2 ದಿನದಿಂದ ರಜಾ ಇತ್ತು. ಎದ್ದಿದ್ದೆ 6 o'clock ಆಯಿತು, ಹೋಗಿದ್ದು 6:30 ಆಯಿತು. 6:30ಗೆ ಇಂದ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 7:45ವರೆಗೂ ಮಾಡಿದ್ವಿ. 7 ಗಂಟೆ ಅಷ್ಟೊತ್ತಿಗೆ ತುಂಬ ಬಿಸಿಲು. ಅದು ಬ್ರಿಸ್ಕ್ ವಾಕ್ ಮಾಡಿಬಿಟ್ರೆ ಅಂತೂ ಇನ್ನೂ ಸುಸ್ತಾಗ್ತಿರುತ್ತೆ. ಹೆಲ್ದಿಯಾಗಿ ತಿನ್ನಬೇಕು, ರಜದಲ್ಲಿರಬೇಕು ಅಂದರೆ ಅದು ಇದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಅಲ್ಲಿಗೂ ಹೆಲ್ದಿಯಾಗಿ ತಿನ್ನಬೇಕು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಕಷ್ಟ. ಬಟ್ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟೇ ಒಂದು ರಿಸಲ್ಟ್ ಇರುತ್ತೆ. ನಾವು ಇಂಡಿಪೆಂಡೆಂಟಾಗಿ ಏನಾನು ಒಂದು ತೊಗೋಬೇಕು ಅಂದರೆ ನಮ್ಮ ಮೇಲೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇರಬೇಕು, ತುಂಬ ಕಷ್ಟಪಡಬೇಕು, ನಾನು ಯಾವುದಕ್ಕನ ರೆಡಿ ಅನ್ನೋ ಲೆವೆಲ್ಗೆ ಇದ್ಬಿಡ್ಬೇಕು. ಆಗ ನಮ್ಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ, ಇಂಡಿಪೆಂಡೆನ್ಸ್ ಅನ್ನೋದು ಬಂದ್ಬಿಡುತ್ತೆ. ಥಿಂಕಿಂಗಲ್ಲಿ, ಲೈಫ್ ಲೀಡ್ ಮಾಡೋ ರೀತಿಯಲ್ಲಿ, ಫಿನಾನ್ಸಲ್ಲಿ, ಜನಗಳನ್ನ ಹ್ಯಾಂಡ್ಲ್ ಮಾಡೋ ವಿಷಯದಲ್ಲಿರ್ಬೋದು, ಯಾವುದ್ರಲ್ಲನ ಇಂಡಿಪೆಂಡೆಂಟಾಗಿ ನಾವು ಕಲ್ತ್ಕೊಂಡ್ಬಿಡ್ತೀವಿ ಲೈಫ್ನ ಲೀಡ್ ಮಾಡೋದು. ಆಮೇಲೆ ಫಿನಾನ್ಷಿಯಲಿ ನಮಗೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ಏನೇ ಆದರೂ ಕೂಡ ನೀವು ದುಡ್ಡು ಹೇಗೆ ಸಂಪಾದನೆ ಮಾಡೋದು, ಹೇಗೆ ಸೇವ್ ಮಾಡೋದು, ನೀವು ಎರಡು ನೋಡಿ, ವರ್ಕಿಂಗು ಅಥವಾ ಹೌಸ್ ವೈಫು. ವರ್ಕಿಂಗ್ ಆಗಿದ್ದರೆ ನನಗೆ ಎಷ್ಟು ಸಂಬಳ ಬರ್ತಾ ಇದೆ, ಮನೆಗೆ ಎಷ್ಟು ಖರ್ಚಿಗೆ ನಾನು ಇನ್ವೆಸ್ಟ್ ಮಾಡ್ಕೋಬೇಕು, ನನಗೆ ಅಂತ ಎಷ್ಟು ಎತ್ತಿಟ್ಕೋಬೇಕು, ಎಷ್ಟು ಸೇವ್ ಮಾಡಬೇಕು, ಈಗ ಪ್ರತಿಯೊಂದೂ ಅಷ್ಟೇ. ಹಸ್ಬೆಂಡು ಒಳ್ಳೆ ರೀತಿಲಿ ಇಂಟ್ರಾಕ್ಷನ್ ಮಾಡ್ತಾರೆ, ಫಿನಾನ್ಷಿಯಲ್ ಪ್ಯಾರಾಮೀಟರ್ಸ್ ಎಲ್ಲನೂ ಅಂದರೆ ಕೂತ್ಕೊಂಡು ಇಬ್ಬರೂ ಪ್ಲ್ಯಾನ್ ಔಟ್ ಮಾಡಿ ಫ್ಯೂಚರ್ಗೂ ಹೆಂಗೆ ಸೇವಿಂಗ್ಸ್ ಮಾಡೋದು, ಮಕ್ಕಳು ಎಜುಕೇಷನ್ಗೆ, ಅವ್ರ ಮದುವೆಗೆ,
ನಮ್ಮ ರಿಟೈರ್ಮೆಂಟ್ಗೆ ಪ್ರತಿಯೊಂದನ್ನು ನಾವು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವ ರೀತಿ ಅದನ್ನು ಖರ್ಚು ಮಾಡಬೇಕು ಅಂತ. ನಮಗೆ ಗೊತ್ತಾದರೆ ಇಂಡಿಪೆಂಡೆನ್ಸೇ ಅಲ್ವಾ, ಅದು ಯಾರಿಗೂ ಕೇಳಬೇಕು ಅಂತ ಏನಿಲ್ಲ. ಸೊ ಅದಕ್ಕೆ ಏನೇ ಆದ್ರೂ ಫೈನಾನ್ಷಿಯಲಿ ಸ್ವಲ್ಪ ಯೂಟ್ಯೂಬಲ್ಲೂ ಅಷ್ಟೇ ಹೌ ಟು ಸೇವ್ ಮನಿ ಆ ಥರದ್ದೆಲ್ಲ ಬರ್ತಾ ಇರುತ್ತಲ್ಲ, ಅದನ್ನು ಯೋಚನೆ ಮಾಡಿ ಥಿಂಕ್ ಮಾಡಿ ನಮ್ಮ ಫ್ಯಾಮಿಲಿಗೆ ಯಾವ್ದು ವರ್ಕೌಟ್ ಆಗುತ್ತೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಸೇವ್ ಮಾಡೋದು ಅಂತ. ಆಮೇಲೆ ನಾವು ಹೊರಗಡೆ ಸೋಷಲೈಸ್ ಆಗಬೇಕಾಗತ್ತೆ. ಇಂಡಿಪೆಂಡೆಂಟ್ ಅಂದ್ರೇ ಸೋಷಲೈಸೇಷನ್ ಆಯಿತಾ. ಹೊರಗಡೆ ಹೋಗಿ ಮಾತಾಡೋ ರೀತಿ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಲು ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದರೆ ನಾವು ಯಾವುದಾನ ಒಂದು ಸಿಚುವೇಶನ್ನ ಫುಲ್ಲು ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು, ಇಲ್ಲಾಂದರೆ ನಮ್ಮ ಮಾತಿನಲ್ಲಿ ಜಗಳನೂ ಮಾಡ್ಕೋಬೋದು. ಸೊ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ದರೆ ಹೊರಗಡೆ ಹೋಗಿ ಇಂಡಿಪೆಂಡೆಂಟಾಗಿ ನಾವು ವ್ಯವಹಾರ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ರಜಾ ಇತ್ತಲ್ವ, ಒಂದೊಂದು ಸೆಕ್ಷನ್ನೇ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಇವತ್ತಂತೂ ಲೇಝಿ ಅಂದರೆ ಲೇಝಿ, ನನಗೆ ಅದೇನೋ ಮೂಡೇ ಇಲ್ಲ ನೋಡಿ. ಅಂದ್ಕೊಂಡೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡೋಣ ಅಂತ, ಅದ್ರ ಮೇಲೆ ಮಲ್ಕೋತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಇವತ್ತಂತೂ ತುಂಬ ಲೇಝಿ ಡೇ ನನಗೆ. ಬಟ್ ನನಗೆ ಆ ಥರ ಇರೋಕ್ಕೆ ಇಷ್ಟ ಇಲ್ಲ. ನಾನು ಅದೇ ಹೇಳಿದ್ನಲ್ಲ, ಇದನ್ನು ಅಷ್ಟೇ ನಾನು ವೀಡಿಯೋ ಫಾಸ್ಟ್ ಮಾಡಿದ್ದೀನಿ, ನಿಧಾನಕ್ಕೆ ಮಾಡ್ತಾಯಿದ್ದೆ. ಬಟ್ ನನಗೇನು ಅಂದರೆ ಕ್ಲೀನ್ ಮಾಡಬೇಕು ಅಂತ ಒಂದು ಮನಸ್ಸಿತ್ತು. ಬಟ್ ನನಗೆ ಮಲ್ಕೋಬೇಕು ಅಂತಲೇ ಅನಿಸ್ತಾ ಇದ್ದಿದ್ದು. ಆಮೇಲೆ ಅಂದ್ಕೊಂಡೆ ಮಲಗಿದ್ರೆ ಹಂಗೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಎದ್ದು ಈಗ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ನನಗೆ ಆ ಥರ ಮೂಡೌಟ್ ಆಗಿಬಿಟ್ರೆ, ಬೇಜಾರಾಗ್ತಿದ್ರೆ ಯಾರನ್ನ ಜೊತೇಲಿದ್ದರೆ ಹೆಂಗೋ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ನಾನಿಗೆ ಕರೆದೆ, ಇಬ್ಬರು ಮಾತಾಡ್ಕೊತ ಜೋರಾಗಿ ಸಾಂಗ್ನ ಹಾಕ್ಕೊಂಡು ಕೆಲಸಗಳನ್ನ ಮಾಡೋಣ ಅಂತ. ಇದನ್ನು ನಾನು ಆಲ್ಮೋಸ್ಟ್ ಒಂದು 4-5 ತಿಂಗಳಿಂದ ನಾನು ಕ್ಲೀನೇ ಮಾಡಿರಲಿಲ್ಲ. ಒಂದು ಸತಿ ಕ್ಲೀನ್ ಮಾಡಿದ್ದೆ, ಅದು ಬೇಕಾಬಿಟ್ಟು ಆಯಿತಾ, ಟೈಮ್ ಇರಲಿಲ್ಲ ಅದಕ್ಕೊಂದು. ಸೊ ಹೆಂಗಿದ್ರೂ ಕ್ಲೀನ್ ಮಾಡ್ತಿದ್ದೆ ಅಲ್ವಾ. ನನ್ನ ಹತ್ರ ಏನೇನಿದೆ ಅಂತ ತೋರಿಸೋಣ ಅಂದರೆ ಜ್ಯುವೆಲ್ಸ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ 1 ಗ್ರಾಮ್ ಗೋಲ್ಡ್ ಥರ ಕೆಲವೆಲ್ಲ ಇದೆ, ಕೆಲವು ಆರ್ಟಿಫಿಷಿಯಲ್ ಇದೆ, ಮ್ಯಾಕ್ಸಿಮಮ್ ಗೃಹ ಪ್ರವೇಶದಿದೆ, ಮಕ್ಕಳದು ಜಾಸ್ತಿ ಇದೆ. ಇದೊಂದು ಹೇರ್ ಬ್ಯಾಂಡು, ಆಮೇಲೆ ಇದು ಇಯರಿಂಗ್ಸು. ನಾನಿದು ಒಂದು ಗ್ರ್ಯಾಂಡ್ ಬ್ಲೂ ಮತ್ತು ವೈಟ್ ಕಲರ್ದು ದೊಡ್ಡ ಡ್ರೆಸ್ ಇದೆ, ತುಂಬ ಫ್ರಿಲ್ ಇರೋವಂಥ ಡ್ರೆಸ್, ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ತಂದಿದ್ದು. ಇದೆಲ್ಲ ನಂದು ಗೃಹ ಪ್ರವೇಶಕ್ಕೆ ಹಿಂದಿನ ದಿನ, ಆಮೇಲೆ ಮೇನ್ ಗೃಹ ಪ್ರವೇಶದ ದಿನ ಎಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ಬೈತಲೆ ಬೊಟ್ಟು ಅದೆಲ್ಲ ಸೆಟ್ ಬರುತ್ತೆ. ಆ ಸೆಟ್ಟೆಲ್ಲ ತೊಗೊಂಡಿದ್ದು. ಇದೂ ಅಷ್ಟೇ, ದೊಡ್ಡ ಮಗಳಿಗೊಂದು ಚಿಕ್ಕ ಮಗಳು, ಇದು ನನ್ನ ಪಿಂಕ್ ಸ್ಯಾರಿ ಇತ್ತಲ್ಲ ಅದಕ್ಕೆ ಅಂತ ತೊಗೊಂಡಿದ್ದು. ಇದು ಆ್ಯಸ್ ಯೂಶಲ್ ಅದಕ್ಕೇ ಒಂದು ಸಿಲ್ವರ್ ಡ್ರೆಸ್ ಇದೆ, ಬ್ಲೂ ಡ್ರೆಸ್ ಅಂತನ ಅದು. ಈ ಥರ ಬಾಕ್ಸ್ ಏನು ಅಂದರೆ ನಮ್ಮ ಮನೆ ಹತ್ರ ಒಂದು ಫ್ಯಾನ್ಸಿ ಸ್ಟೋರ್ ಇತ್ತು, ನೀವು ನೋಡಿ ಅವ್ರ ಹತ್ರ ಎಷ್ಟೊಂದು ಪ್ಲಾಸ್ಟಿಕ್ ಬಾಕ್ಸಸ್ ಇರುತ್ತೆ. ಅದನ್ನು ಕೇಳಿ ಈಸ್ಕೊಂಡ್ರೆ ಸ್ವಲ್ಪ ಆರ್ಗನೈಸಿಂಗಿಗೆ ಹೆಲ್ಪ್ ಆಗುತ್ತೆ. ಇದು ಒಂದು ಕುಚ್ಚು ಚೌರಿ ಅಂತಾರಲ್ಲ, ಚೌರಿ ಅದು ಹೇರ್ದು, ಅದನ್ನು ಹಾಕ್ಕೊಂಡಿದ್ದೆ ಗೃಹ ಪ್ರವೇಶಕ್ಕೆ. ಚೆನ್ನಾಗಿತ್ತು, ಅಷ್ಟು ಕೂದಲು ಬಂದುಬಿಟ್ರೆ ಚೆನ್ನಾಗಿ ಅನಿಸುತ್ತೆ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದೊಂಥರ ಚೋಕರ್ ಥರ, ಪರ್ಲ್ಸ್ ಚೋಕರು. ಇದು ಚಿನ್ನಿದು, ಚಿಕ್ಕ ಮಗಳದು, ಅವಳದು ಡ್ರೆಸ್ಗೆ ಇದು ಮ್ಯಾಚಿಂಗ್ ಅಂತ ತೊಗೊಂಡಿದ್ದು. ಈ ಥರನೇ ಎಷ್ಟೊಂದು ಕಲೆಕ್ಷನ್ಸು. ಮಕ್ಕಳಿದ್ದಾರೆ ಅಂದರೆ ಏನಾದರೂ ಒಂದು ಬೇಕಾಗುತ್ತೆ. ಇದು ಬಂದು ಇದು ತುರುಬು ಹಾಕ್ತೀವಲ್ವ, ಅದಕ್ಕೆ ಬೇಕಾಗಿರೋದು. ನಾನು ಫಸ್ಟು ಕಾಲೇಜ್ಗೂ ತುರುಬು ಹಾಕ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ಎಲ್ಲರೂ ಏನು ತುರುಬು ಹಾಕ್ತೀಯ, ಆಗಾಗ ಹಾಕು, ರೆಗ್ಯುಲರ್ ಹಾಕ್ಬೇಡ ಅಂತ ಬಿಡಿಸ್ಬಿಟ್ರು ನನ್ನ ಕೊಲೀಗ್ಸು, ಫ್ರೆಂಡ್ಸು ಎಲ್ಲನೂ. ಇದೆಷ್ಟು ಚೆನ್ನಾಗಿದೆ ಗೊತ್ತಾ, ಹೇರ್ ಸ್ಟೈಲಿಂಗ್ಗೆ ಸುಮ್ಮನೆ ನಮ್ಮ ಹೇರ್ನ ಫೋಲ್ಡ್ ಮಾಡಿ ಕ್ಲಿಪ್ನ ಹಾಕ್ಬಿಡೋದು. ನಾನು ಯಾವಾಗಲೇ ಇದು ಹಾಕಿದ್ರು ಎಷ್ಟೊಂದು ಜನ ಕೇಳೋದು ಎಷ್ಟು ಅಂತ. ಅದು 300-400 ರೂಪಾಯಿ ಅಕ್ಕ ಕೊಡಿಸಿದ್ದು. ತುಂಬ ಚೆನ್ನಾಗಿದೆ. ಅದು ಜಸ್ಟ್ ಹೇರೆಲ್ಲ ಫೋಲ್ಡ್ ಮಾಡಿ ಅದು ಹಾಕ್ಬಿಡೋದು. ಅದು ಕ್ಲಚ್ ಕ್ಲಿಪ್ ಥರ ಇರುತ್ತೆ, ಆರಾಮಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಹೇರ್ ಸ್ಟೈಲ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಇದು ಬಂದು ಸ್ಯಾರೀಸು, ಏನಾದ್ರು ಸಿಲ್ಕ್ ಸ್ಯಾರೀಸು, ಬಾರ್ಡರ್ ಸ್ಯಾರೀಸ್ ಎಲ್ಲ ಹಾಕ್ಕೊಂಡ್ರೆ, ತುರುಬು ಹಾಕ್ಕೊಂಡಾಗ ಅಥವಾ ನಾರ್ಮಲ್ ಜಡೆ ಹಾಕ್ಕೊಂಡಾಗಲೂ ಅದು ಹಾಕ್ಕೊಳ್ಳೋದು ಫ್ಲವರ್ಸ್. ಇದು ಮಕ್ಕಳದು, ನನ್ನ ಕೈಗೆ ಅದಕ್ಕೆ ಆಗ್ತಿರ್ಲಿಲ್ಲ. ಚಿಕ್ಕವಳಿಗೊಂದು ದೊಡ್ಡವಳಿಗೊಂದು ಅಂತ ಕೈಗೆ ಇದು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಏನಾದರೂ ಎರಡಕ್ಕೂ ಸೂಟ್ ಆಗುತ್ತೆ. ಏನಾದರೂ ಗೌನ್ ಹಾಕ್ಕೊಂಡ್ರೂ ಸೂಟ್ ಆಗುತ್ತೆ, ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡ್ರೂ ಸೂಟ್ ಆಗುತ್ತೆ. ಇದು ಒಂದೊಂದಕ್ಕೂ ಏನೋ 300-400, ತುಂಬ ವರ್ಷ ಆಯಿತು. ನಾನು ಎಲ್ಲ ಐಟಮ್ಸು ತುಂಬ ವರ್ಷ ಆಯಿತು. ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದೆ, ಬಟ್ ಆರ್ಗನೈಸೇಷನ್ ಇಲ್ಲ ಆಗ್ತಿರ್ಲಿಲ್ಲ ಅಷ್ಟೇ. ಅದಕ್ಕೆ ಏನಾನ ಆಗಲಿ ಇವತ್ತು ಮಾಡಲೇಬೇಕು ಅಂತ ಇವತ್ತು ಆರ್ಗನೈಸೇಷನ್ ಮಾಡ್ತಾಯಿದ್ದೀನಿ. ಇದು ಬಂದು ಕುಚ್ಚು, ಅದು ಚೌರಿಗೆ ಹಾಕೋತೀವಲ್ವ, ಎಂಡಲ್ಲಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು ಸಿಂಪಲ್ಲಾಗಿ ಯಾರೋ ತಂದುಕೊಟ್ಟಿದ್ದು ಅನಿಸುತ್ತೆ, ಧರ್ಮಸ್ಥಳದಿಂದನೋ ಯಾರೋ ತಂದುಕೊಟ್ಟಿದ್ದು, ಚಿಕ್ಕ ಮಗಳಿಗೆ ಅಂತ ತಂದುಕೊಟ್ಟಿದ್ದು. ಇದು ಬಂದು ನಾನು ಅದು ಎಲ್ಲ 1 ಗ್ರಾಮ್ ಗೋಲ್ಡಷ್ಟು ಎಲ್ಲ ತೊಗೊಂಡಿದ್ನಲ್ಲ, ಅದಕ್ಕೆ ಬಾಕ್ಸ್ ಕೊಟ್ಟಿದ್ದು. ಅದೆಲ್ಲ ಏನು ಗೊತ್ತಾ, ನನಗೆ ಮೇನ್ ಪ್ರಾಬ್ಲಮ್ ಆಗ್ತಿದ್ದಿದ್ದು ಆ ಸರಗಳೆಲ್ಲ ಇದರಲ್ಲಿ ಇಡೋಕ್ಕೆ ಕೊಟ್ಟಿದ್ದು. ಬಾಕ್ಸು ಡಾಬೆಲ್ಲ ಇಡೋಕ್ಕೆಲ್ಲ ಕೊಟ್ಟಿದ್ದು. ಅದೆಲ್ಲ ಒಂದಕ್ಕೊಂದು ಗಂಟು ಹಾಕ್ಬಿಡ್ತಿತ್ತು. ಆಮೇಲೆ ಕೆಲವು ಸತಿ ಬಿಡ್ಸೋಕ್ಕೆ ಕಷ್ಟ ಆಗ್ತಿತ್ತು.
ಸೊ ಅದಕ್ಕೆ ಈಗ ಡಿಫ್ರೆಂಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ, ಮುಂದೆ ತೋರಿಸ್ತೀನಿ. ಇದೆಲ್ಲ ಹೇರ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇದರಲ್ಲಿ ಇಟ್ಕೊಳ್ಳೋಣ ಅಂತ ಈ ಬಾಕ್ಸ್ ತೊಗೊಂಡು ಇದರಲ್ಲೇ ಎಲ್ಲ ನೀಟಾಗಿ ಇಡ್ತಾಯಿದ್ದೀನಿ. ಅದು ಬಂದು ಸ್ವಲ್ಪ ಅದೊಂದು ಕವರಲ್ಲಿ ಹಾಕಿದ್ದೀನಿ, ಮತ್ತು ಚೌರಿ ಎಲ್ಲ ಒಂದು ಕವರಲ್ಲಿ ಹಾಕಿದ್ದೀನಿ, ಗಂಟಾಗಬಾರ್ದು, ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ಸೊ ಈ ರೀತಿ. ನೆಕ್ಸ್ಟ್ ಇದೆಲ್ಲ ಕ್ಲಿಪ್ಸು. ಇದಂತೂ ಎಲ್ಲಿ ಹೋದರೂ ನನ್ನ ಫ್ರೆಂಡ್ಸ್ ಗಿಫ್ಟು ಆಯಿತಾ, ನನ್ನ ಮಕ್ಕಳು ನನ್ನ ಬರ್ಡೇಗೆ ಗಿಫ್ಟು, ನಮ್ಮ ಹಸ್ಬೆಂಡ್ದು, ನಂದು, ನಮ್ಮ ಅಕ್ಕಂದು, ನಮ್ಮ ಅಮ್ಮಂದು ಎಲ್ಲ ಗಿಫ್ಟ್ಗಳು ಆಯಿತಾ. ಅದು ಎಲ್ಲ ಸೇರಿಸಿ ಈ ಥರ ಇಷ್ಟೊಂದು ಕ್ಲಿಪ್ಸ್ ಆಗಿದೆ. ಯೂಸ್ ಮಾಡ್ತಾನೆ ಇರ್ತೀನಿ. ಬೆಳಗ್ಗೆ ಒಂದು ಹಾಕಿರ್ತೀನಿ, ಮತ್ತು ಮಧ್ಯಾಹ್ನ ಒಂದು ಹಾಕ್ತೀನಿ, ಸಂಜೆ ಹೋಗ್ತಾ ಇರ್ತೀನಿ. ಆಮೇಲೆ ಮನೇಲಿ ಇಬ್ಬರು ಹೆಣ್ಮಕ್ಳಿದ್ದಾರೆ ಅಂದರೆ ಬೇಕಾಗುತ್ತೆ. ಈಗ ದೊಡ್ಡೋಳ್ದು ಹೇರ್ ಇದೆ, ಅವಳು ಕ್ಲಿಪ್ಸು ಅದು ಇದು ಎಲ್ಲ ಯೂಸ್ ಮಾಡ್ತಾ ಇರ್ತಾಳೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಇದು ಬಂದು ಎಲ್ಲ ಚಿಕ್ಕವಳ್ದು, ಅವಳು ಸೈಡ್ ಕ್ಲಿಪ್ಸ್ ಇದೆಲ್ಲ ತುಂಬ ಕ್ಯೂಟಾಗಿ, ಕೆಲವೆಲ್ಲ ಕಾರ್ಟೂನ್ ಕ್ಯಾರೆಕ್ಟರಿಸ್ಟಿಕ್ಸು, ಕೆಲವೆಲ್ಲ ಚೆನ್ನಾಗಿ ಫ್ಲೋರಲ್ ಡಿಸೈನು, ಟ್ರೆಡಿಷ್ನಲ್ ಆಗಿ ರೆಡಿ. ಆದರೆ ಇದೆಲ್ಲ ನಂಗೆ ತುಂಬ ಇಷ್ಟ. ಇದೆಲ್ಲ ಜಾಸ್ತಿ ಏನಿಲ್ಲ, 10 15 20 ಆ ಥರ. ನೀವೇನೇ ತೊಗೊಂಡ್ರು ಕೂಡ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕಷ್ಟೇ. ಇದೂ ಗ್ರ್ಯಾಂಡ್ ಸರ, ಇದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ. ಇದು ಸೀರೆ ಉಟ್ಕೊಂಡಾಗ ಏನೋ ತುಂಬ ಹೆವಿಯಾಗಿ ರೆಡಿ ಆಗಬೇಕು ಅಂದರೆ ಇದೊಂದು ಸರ ಸಾಕು. ಅದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂದರೆ ಆ ಪೆಂಡೆಂಟ್ ನೋಡೇ ಫಿದಾಗ್ಬಿಟ್ಟಿದ್ದೆ ನಾನು, ಅಷ್ಟು ಚೆನ್ನಾಗಿದೆ. ಫಸ್ಟ್ ಅಂದ್ಕೊಂಡೆ ಈ ಥರ ಎಲ್ಲ ಒಂದು ಆರ್ಗನೈಸಿಂಗ್ ಬಾಕ್ಸಲ್ಲಿ ಇಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಮತ್ತೆ ಅದು ಗಂಟಾಗ್ಬಿಡುತ್ತೆ, ಒಂದಕ್ಕೊಂದು ಆ ಹುಕ್ಕೆಲ್ಲ ಸಿಕ್ಕಾಕೊಬಿಡುತ್ತೆ. ಅದಕ್ಕೆ ನನಗೆ ಕನ್ವೀನಿಯೆಂಟ್ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಥರ ಆರ್ಗನೈಸ್ ಮಾಡ್ಕೋತಾರೆ. ಅವ್ರಿಗೆ ಹೆಂಗೆ ಈಸಿ ಅನಿಸುತ್ತೋ, ಆಕ್ಸೆಸಬಲ್ ಅಂದರೆ ಫೈನಲಿ ಅದು ಪ್ರಾಕ್ಟಿಕಲಿ ವರ್ಕ್ ಆಗಬೇಕು. ನಾವು ಏನೇ ಯೂಸ್ ಮಾಡಿಕೊಂಡ್ರು ಈಸಿಯಾಗಿ ಟೆನ್ಷನ್ ಇಲ್ದಂಗೆ ಯೂಸ್ ಮಾಡಿಕೊಂಡ್ರೆ ಆಯಿತು. ಇದು ಬಂದು ಚೋಕರ್, ಇನ್ನೊಂದು ಚೋಕರು. ಇದೆಲ್ಲ ಮ್ಯಾಚಿಂಗಿಗೆ ಅಂತಲೇ ತೊಗೊಂಡಿದ್ದಿತ್ತು. ಈ ಥರ ಇದೊಂದು ಏನದು ಕರಿಮಣೆ ಸರ ಥರ. ಏನಾದ್ರು ಟ್ರೆಡಿಷ್ನಲಾಗಿ ಸಿಂಪಲಾಗಿ ಹಾಕ್ಕೋಬೇಕು ಅಂದರೆ ಇದನ್ನು ಹಾಕ್ಕೋಬೋದು. ಅದೇನು ಕೈಗೆ ಹಾಕ್ಕೊಳ್ಳೋದಿರ್ತೀಯಲ್ಲ ಅದನ್ನೆಲ್ಲ ಅಲ್ಲೇ ಇಟ್ಟಿದ್ದೆ. ಈ ಥರ ಇಟ್ಕೊಂಡ್ರೆ ಸ್ವಲ್ಪ ನೀಟಾಗಿ ಕಾಣುತ್ತೆ ಯಾವುದ್ಯಾವುದಿದೆ ಅಂದರೆ. ಎಷ್ಟೊಂದು ಜ್ಯುವೆಲ್ಸು ಇರುತ್ತೆ, ಅದು ಹಾಗೇ ಇರುತ್ತೆ, ಎಲ್ಲೋ ಬಚ್ಚಿಟ್ಕೊಂಡಿರುತ್ತೆ, ಯೂಸೇ ಮಾಡಲ್ಲ. ಸೊ ಈ ಥರ ಕ್ಲಿಯರಾಗಿ ಕಾಣೋ ಥರ ನಾನು ಇಟ್ಕೊಂಡಿದ್ದೆ. ಅಥವಾ ನಿಮ್ಗೇನಾದರೂ ಈ ಸರಗಳನ್ನ ಯಾವ ರೀತಿ ಇಟ್ಕೋತೀರಾ ಅಂತ ಏನಾದರೂ ಐಡಿಯಾ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಹಂಗೆ ಒಂದೊಂದೇ ಕ್ಲೀನ್ ಮಾಡ್ತಾಯಿದ್ದೆ. ಈ ಥರದ್ದೇ ಕ್ಲಿಪ್ಸು, ಕ್ಲಚಸ್ಸು, ಬೇರೆದೆಲ್ಲ ಸಿಗ್ತಾಯಿತ್ತು. ಅದರ ಪ್ಲೇಸಲ್ಲಿ ನಾನು ಇಡ್ತಾಯಿದ್ದೆ. ಎಷ್ಟೋ ನೀಟಾಗಿ ಆರ್ಗನೈಸರ್ಸ್ ಇರುತ್ತೋ ನೋಡೋಕ್ಕೆ ಎಲ್ಲ ನೀಟಾಗಿ ಕಾಣೋದಕ್ಕಿಂತ ಫಂಕ್ಷನಲ್ ಇರಬೇಕು ಅಂತ ನನಗನ್ಸೋದು. ನನಗೆ ಹೆಂಗೆ ಈಸಿ ಆಗುತ್ತೋ ಆ ಥರ ನೀವು ಅಷ್ಟೇ, ಯಾವುದೇ ಕಿಚನ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಈ ಥರ ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಬಟ್ ಅದನ್ನು ಯೂಸ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಎಲ್ಲನೂ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಇಡೋದು. ಆಮೇಲೆ ಅದರಲ್ಲಿ ಏನಿರುತ್ತೆ ಅಂತಲೇ ಗೊತ್ತಿರಲ್ಲ. ಇರುತ್ತೆ, ನನಗೆ ಎಷ್ಟೊಂದು ಸರಗಳು ಆಯಿತಾ, ಅದಿದೆ ಅಷ್ಟೇ, ಅದನ್ನು ಯೂಸೇ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಕಣ್ಣಿಗೆ ಬೀಳೋದೇ ಇಲ್ಲ, ಆ ಥರನೇ ಅನಿಸ್ತಿರುತ್ತೆ. ಎಷ್ಟೊಂದು ಕ್ಲಿಪ್ಸ್ ಇದೆ, ಹೇರ್ ಪಿನ್ಸ್ ಇದೆ, ಪಿನ್ಸ್ ಇದೆ, ಎಲ್ಲೋ ಇರುತ್ತೆ, ಯೂಸೇ ಮಾಡ್ತಿರಲ್ಲ. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ, ನನಗೆ ಕಣ್ಣಿಗೆ ಕಾಣೋ ರೀತಿ ನನಗೆ ಯಾವ ರೀತಿ ಇಷ್ಟನೋ ಆ ಥರ ಇಟ್ಕೊಂಬಿಡೋಣ ಅಂತ ಇಟ್ಕೋತಾ ಇದ್ದೀನಿ. ಇದು ಕೈಗೆ ಹಾಕೋದಂತೂ ನಾನು ಯಾವಾಗಲೇ ಮಕ್ಳಿಗೆ ಹಾಕಿಸ್ಕೊಂಡು ಹೋದ್ರೂ ಎಷ್ಟೊಂದು ಜನ ಕೇಳ್ತಾರೆ ಅಂದರೆ ಎಲ್ಲಿ ತೊಗೊಂಡ್ರಿ ಅಂತ. ತುಂಬ ಇದೆಲ್ಲ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು. ಇದೂ ಅಷ್ಟೇ, ಸ್ಟೋನ್ಸ್ದು ಒಂದು ಚೋಕರು ಮತ್ತು ನೆಕ್ಲೆಸ್ ಥರ. ಇದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದೆಲ್ಲ ಕ್ಲಿಪ್ಸ್ ನಾರ್ಮಲ್ ಕಾಲೇಜಿಗೆ ಹಾಕ್ಕೊಂಡು ಹೋಗೋದು. ಇದು ಜಸ್ಟ್ ನಾನು 3-4 ಶೆಲ್ಫ್ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿದ್ದು. ಇದೇ 1.5 ಗಂಟೆ ಟೈಮ್ 2 ಗಂಟೆ ಟೈಮ್ ತೊಗೊಳ್ತು ಗೊತ್ತಾ. ಅದು ಎಲ್ಲ ಯಾವಾಗಲೂ ಅಷ್ಟೇ, ಕ್ಲೀನ್ ಮಾಡೋಕ್ಕಲ್ಲ. ಇದು ಎಲ್ಲಿ ಜೋಡಿಸೋದು, ಹೆಂಗೆ ಜೋಡಿಸೋದು, ಇದು ಬೇಕಾ ಬೇಡವಾ. ಹತ್ತತ್ರ ಎಷ್ಟೊಂದು ಇಯರಿಂಗ್ಸು ನಮ್ಮ ಪಕ್ಕದ ಮನೆಯವ್ರಿಗೆ ಕೊಟ್ಟೆ. ಆಮೇಲೆ ಇಲ್ಲೇ ಮನೆ ಹತ್ರನೇ ಒಂದು ಸ್ಲಮ್ ಏರಿಯಾ ಇದೆ, ಅವ್ರಿಗಂತೂ ಎಷ್ಟೊಂದು ಬಟ್ಟೆಗಳು, ಕ್ಲಿಪ್ಸು, ಇಯರಿಂಗ್ಸು, ಸರಗಳು, ಆ ಥರದ್ದೆಲ್ಲ ಎಷ್ಟೊಂದು ಹೊಸದೇನೆ ಇರಲಿ. ಬರೀ ಹಳೇದೇ ಕೊಟ್ಟರೆ ಅವ್ರಿಗೂ ಇದಾಗುತ್ತೆ ಅಂತ ಕೆಲವು ಹೊಸದು ಕೊಟ್ಟೆ, ಕೆಲವು ಹಳೇದು ಕೊಟ್ಟೆ. ಸೊ ಆ ಥರ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡೆ. ಸೊ ಆರ್ಗನೈಸ್ ಮಾಡಾದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ಬೇಕಾದ್ರೆ ನೋಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಇದು ನೆನೆಸಿದ್ನಲ್ಲ ಬೆಳಗ್ಗೆ, ಅದನ್ನೆಲ್ಲ ರುಬ್ಬೋಣ ಅಂತ ಬಂದೆ. ಚೆನ್ನಾಗಿ ನೆಂದಿತ್ತು. ನೀವು ಯಾವಾಗಲೇ ಅಷ್ಟೇ ಸಿರಿಧಾನ್ಯ ಯಾವಾಗಲೇ ಯೂಸ್ ಮಾಡಿದ್ರೂ ಕೂಡ ನೆನೆಸ್ಬೇಕು. ಒಂದು 8 ಅವರ್ ನೆನೆಸಿದ್ರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಆಮೇಲೆ ತೊಳೆಯೋದು ಅಷ್ಟೇ, ಒಂದು 3-4 ಸತಿ ಎಲ್ಲ ತೊಳಿಬೇಕು. ಚೆನ್ನಾಗಿ ನೀಟಾಗಿ ತೊಳೆದ್ರೆ ಅದ್ರ ಮೇಲೆ ಎಷ್ಟೊಂದು ಧೂಳಿರುತ್ತೆ, ನಿಮಗೆ ಗೊತ್ತಾಗುತ್ತೆ. ತೊಳಿತಾ ಇದ್ದರೆ ಒಂದು ಕ್ಲಿಯರ್ ವಾಟ್ರ್ ಬರೋವರೆಗೂ ನೀಟಾಗಿ ತೊಳೆದು ಆಮೇಲೆ ನೆನೆಸಿದ್ರೆ ಒಳ್ಳೆಯದು. ಆಮೇಲೆ ಎಲ್ಲ ಮಾಡಿ ಸುಸ್ತು ಬಂದುಬಿಟ್ಟಿತ್ತು. ಮೊದಲೇ ಮೂಡಿರಲಿಲ್ಲ, ಆಮೇಲೆ ಅಷ್ಟೆಲ್ಲ ಮಾಡಿದ್ವಲ್ಲ,
ಅದು ನಾನಿ ಅಂತೂ ಒಂದು 1/4 ಗಂಟೆ ಇದ್ಬಿಟ್ಟು ಅವಳು ಹೊರಟೋದ್ಲು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ಒಬ್ಬಳೇ ಇದ್ನಲ್ಲ, ಸರಿ ಆಯಿತು ಪಟ ಪಟ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ನೀಟಾಗಿ ಮಾಡಿ ಮುಗಿಸಿ ಆಮೇಲೆ ಕೆಳಗಡೆ ಬಂದು ಈಗ ಡಿನ್ನರ್ಗೆ ಇದೇನಾದ್ರು ಫ್ರೈಡ್ ರೈಸ್ ಮಾಡೋಣ, ಆಮೇಲೆ ಸ್ವಲ್ಪ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಯಾಪ್ಸಿಕಮ್ ಫ್ರೆಶ್ಶಾಗಿ ತಂದಿದ್ರು, ಅದನ್ನೆಲ್ಲ ಹಾಕಿ ಈಗ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸಿಂಪಲ್ಲೇ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ, ಅದು ರಫ್ ಚಾಪಿಂಗ್ ನೀವು ನೋಡ್ತಾ ಇರ್ಬೋದು. ಯೂಶ್ವಲಿ ಫೈನ್ ಚಾಪಿಂಗ್ ಮಾಡ್ತೀನಿ, ಮೂಡಿಲ್ವಲ್ಲ ಅಡುಗೆ ಮಾಡೋಕ್ಕೆ. ಕೆಲವು ಸತಿ ಹಿಂಗೆ ಎಷ್ಟು ಬೇರೆಗಳ ಕೆಲಸ ಮಾಡ್ಕೊಂಡ್ಬಿಡ್ತೀವಲ್ವ, ಅಷ್ಟೆಲ್ಲ ಮಾಡಿ ಅಡುಗೆ ಮಾಡಬೇಕು ಅಂದರೆ ಬೇಜಾರಾಗ್ತಿರುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಇದೊಂದು 10 ನಿಮಿಷದಲ್ಲೂ 5 ನಿಮಿಷ ಅಲ್ಲ, ಒಂದು 5 ನಿಮಿಷದಲ್ಲೂ ಆಗೋಗುತ್ತೆ. ಇದೆಲ್ಲ ಕ್ರಂಚಿಯಾಗಿದ್ರೇ ಹಾಗೆ ಚೆನ್ನಾಗೋಗುತ್ತೆ. ಎಣ್ಣೆ ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ 2 ದೊಡ್ಡ ಕ್ಯಾಪ್ಸಿಕಮ್ನ ಹಾಕಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡು ಇಟ್ಕೊಂಡಿರ್ತೀನಿ, ಅದನ್ನು ಹಾಕಿದ್ದೀನಿ. ಸ್ವಲ್ಪ ಅಡುಗೆ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲೇ. ಇದೇನೋ ಬೇಯಿಸಬೇಕು ಅಂತಲ್ಲ, ಬಟ್ ಕ್ರಂಚಿ ಜೊತೆಗೆ ಸ್ವಲ್ಪ ಆ ಥರ ರೋಸ್ಟ್ ಆಗ್ತಾಯಿದ್ರೆ ಫ್ರೈಡ್ ರೈಸ್ ಅನ್ನೋದು ಚೆನ್ನಾಗಾಗುತ್ತೆ. ಸೊ ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ಹೈ ಫ್ಲೇಮಲ್ಲೇ ಈ ಥರ ರೋಸ್ಟ್ ಮಾಡ್ತಾನೇ ಐತೆ. ಫ್ರೈಡ್ ರೈಸ್ಗೇನು ಅಂದರೆ ಗೊಜ್ಜೆಲ್ಲ ಮಾಡಿ ಕಲಸಿದ್ಮೇಲೆ ಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಯಾವುದೇ ಫ್ರೈಡ್ ರೈಸ್ಗಾದರೂ ಆ ಥರನೇ. ಇದಕ್ಕೆ ಒಂದು 4 ಮೊಟ್ಟೆನೋ 3-4 ಮೊಟ್ಟೆ ಹೊಡೆದು ಹಾಕಿದ್ರೆ ಚೆನ್ನಾಗಿರುತ್ತೆ. 2 ಥರದ್ದು ಮೊಟ್ಟೆ ಇತ್ತು, ನಾಟಿ ಮೊಟ್ಟೆನೂ ತಂದಿದ್ರು, ಆಮೇಲೆ ನಾರ್ಮಲ್ ಫಾರಮ್ದು ಬರುತ್ತಲ್ಲ ವೈಟ್ ಕಲರ್ದು ಅದನ್ನು ತಂದಿದ್ರು. 2 ಹಾಕಿ ಟೇಸ್ಟ್ ಮಾತ್ರ ಎಷ್ಟು ಅಲ್ಟಿಮೇಟ್ ಆಗಿತ್ತು ಅಂದರೆ, ಯಾವಾಗಲೂ ನೀವು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಫ್ರೆಶ್ಶಾಗಿ ಅಥವಾ ಮನೇಲಿ ಮಾಡಿರೋದು, ಮನೆಯಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಒಂದು 15 ದಿನ ಇಟ್ಕೋಬೋದು. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಅಡುಗೆ ಅರಶಿನ ಹಾಕಿ ರುಬ್ಕೋಬೇಕು ಅಷ್ಟೇ. ನಾನು ಯಾವಾಗಲೂ ಹಾಗೆ ಮಾಡೋದು. ಅಷ್ಟು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಅಂತೂ ಮನೇದು ಹಾಕಿ, ನೀವು ಎಷ್ಟೇ ಅಂಗಡಿದು ಹಾಕಿದ್ರೆ ಅವ್ರು ಏನೋ ಸ್ವಲ್ಪ ಪ್ರಿಸರ್ವೇಟಿವ್ ಅದು ಇದು ಹಾಕಿರ್ತಾರೆ, ಆ ಫ್ರೆಶ್ನೆಸ್ ಬರೋಲ್ಲ. ನೀವು ಫ್ರೆಶ್ಶಾಗಿ ಮನೇಲಿ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವುದೇ ಐಟಮ್ಗೆ ಹಾಕಿ ನೋಡಿ, ಅದರ ಟೇಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. ನಾನೀಗ ಅದು ಮೊಟ್ಟೆ ಹೊಡೆದಾಕಿ ಸ್ವಲ್ಪ ಹೊತ್ತು ಹಾಗೇ ರೋಸ್ಟ್ ಆಗಕ್ಕೆ ಬಿಟ್ಟಿದ್ದೆ. ಅದು ಬ್ರೌನ್ ಕಲರ್ ಕೆಳಗಡೆ ಒಂದು ತಳ ಅಂಥೋ ಥರ ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಗರಂ ಮಸಾಲ ಹಾಕಿದ್ದೆ. ಗರಂ ಮಸಾಲ ಅಥವಾ ನೀವು ಯಾವುದನ್ನು ಯೂಸ್ ಮಾಡ್ಕೋಬೋದು, ಫ್ರೈಡ್ ರೈಸ್ ಮಸಾಲ, ಬಿರಿಯಾನಿ ಮಸಾಲ ಅಥವಾ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿದರೂ ಆಯಿತು. ಆಮೇಲೆ ಹೈ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಕೆಲವು ಸತಿ ಸಿಂಪಲ್ ಸ್ಟೆಪ್ಪು ಎಷ್ಟು ಇದಾಗುತ್ತೆ ಅಂದರೆ, ಸ್ವಲ್ಪ ತಳ ಅಂಟಿಸ್ಬೇಕು, ಬ್ರೌನ್ ಆಗಬೇಕು ಆ ಎಗ್ ಆಗಿದ ತಕ್ಷಣ, ಅದು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನೋಡ್ತಾನೆ ಒಂದು 2-3 ನಿಮಿಷಕ್ಕೆಲ್ಲೇ ಫ್ರೈಡ್ ರೈಸ್ ಆಗೋಗುತ್ತೆ. ಅದೆಲ್ಲ ಹೇಳಿದ್ನಲ್ಲ, ಕ್ಯಾಪ್ಸಿಕಮ್ ಏನೋ ಬೇಯಬೇಕು ಅಂತ ಏನಿಲ್ಲ, ಕ್ರಂಚಿಯಾಗಿದ್ದಷ್ಟು ಒಳ್ಳೆಯದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೋದು, ಕಲಸೋಬೇಕಾರನ್ನು ಹಾಕ್ಕೋಬೋದು ಅಥವಾ ಹಾಗೆ ಹಾಕ್ಕೋಬೋದು. ಕಲಸೋಕ್ಕೆ ಮತ್ತೆ ಮಿಕ್ಕೋದ್ರೆ ಕಲಿಸ್ಬಿಟ್ಟು ಯಾರೂ ತಿಂದಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಅದನ್ನೇ ಗೊಜ್ಜನ್ನೇ ಡಿವೈಡ್ ಮಾಡಿಬಿಡ್ತೀನಿ ನಾನು, 5 ಭಾಗ ಮಾಡಿಬಿಡ್ತೀನಿ. ತಟ್ಟೆಗೆ ಸ್ವಲ್ಪ ರೈಸು ಗೊಜ್ಜನ್ನು ಹಾಕಿ ಕೊಟ್ಬಿಡ್ತೀನಿ, ಅವರೇ ಕಲಿಸ್ಕೊಂಡು ಉಪ್ಪನ್ನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ಬಿಡ್ತಾರೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಮ್ಮರ್ ಆಗಿರೋದ್ರಿಂದ ಆದಷ್ಟು ಚೆನ್ನಾಗಿ ನೀರು ಕುಡೀರಿ, ತಂಪಾಗಿರೋ ಐಟಮ್ಸ್ನ ತೊಗೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತೀನಿ.